ಮಾತನಾಡಿ ಅಡಿಪಾಯದಲ್ಲಿ ಸಿಕ್ಕಾಕಿಕೊಂಡು ಸಾಯಬೇಡ. ಏಕೆಂದರೆ ಇದು ಶ್ರೀಮಂತ ಸಾಹುಕಾರನ ಮನೆ. ಸಮಾಧಾನವಾಗಿ ಮಾತನಾಡುವುದನ್ನು ಕಲಿತುಕೋ. ಇಲ್ಲದಿದ್ದರೆ ಇದೇ ಮನೆಯ ನಡುಗಮ್ಮಕ್ಕೆ ಕಟ್ಟಿ ನಿನ್ನ ಮೈ ಚರ್ಮವನ್ನು ಸುಲಿಯಬೇಕಾಗುತ್ತದೆ. ನನ್ನ ಮೈ ಚರ್ಮ ಸುಲಿಯಲು ಇದನ್ನು ನೀನು ಸಾಕಿದ ಪನ್ನಟ್ಟು ಬೇಟೆಯಾಡಿ ನಿಮ್ಮ ಹಸಿ ಮಾಂಸವನ್ನು ಅರಿವಿಲ್ಲ ಹಸಿದ ಒಪ್ಪಿರಲಿಲ್ಲ. ಹಸದ ಈ ಅಪ್ಪಲಿ ಎಂದು ಕಪ್ಪಲಿಂದ ಮಾತನಾಡಿದರೆ ತಪ್ಪಲ್ಲದೆ ನಿನ್ನ ಪ್ರಾಣವನ್ನು ಪರಮಾತ್ಮನ ಪಾದಕ್ಕೆ ಪಾರ್ಸಲ್ ಮಾಡಿಸಬೇಕು. ಅಲ್ಲೋ ತಮ್ಮ ಅರ್ಜುನ, ನಿನ್ನ ಜೊತೆ ಜಿದ್ದು ಕಟ್ಟಿ ಎದ್ದು ತೋರಿಸಲಾಕ ನಾವೇನಿಲ್ಲಿ ಕುಸ್ತಿ ಪಂದ್ಯ ಕಟ್ಟಿಲ್ಲೋ ತಮ್ಮ ಅರ್ಜುನ. ಈಗ ಅದಕ್ಕೆ ಏನಾಯ್ತು ತಮ್ಮ ಇಲ್ಲ ಹಂಗಾಗ ಕನ್ನಡ ಬೇಕಲೇ ಜನ ಎತ್ತಾದ ನನ್ನ ಹತ್ರ ಮಾತನಾಡಿ ಜನ ಮತದ ನಾಯಿ ಎತ್ತದ ಏನು ಗೊತ್ತಿಲ್ಲ ನೋಡ್ತೇನೆ. ನೀನು ನಿಮ್ಮ ಸಹಕಾರ ಮತ್ತೊಬ್ಬರ ನೋಡಿದ್ರಲ್ಲ ನಾಚಿಕೆ ಆಗುದಲ್ಲ ನಿಮ್ಮ ಲೇಸು ತಂದಕ್ಕೆ. ಅರ್ಜುನ, ಹಂಗೆ ಹೇಳಿದ್ದಲ್ಲ ನಿಮ್ಮಣ್ಣನಿಗೆ 2 ಹಣ ಕೊಟ್ಟು ಖರೀದಿಸುತ್ತೇನೆಂದು. ಹಂಗಾಗ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವ ಈ ನನ್ನ ಭಕ್ತರೇ ಅಪ್ಪಲು ನಿನ್ನ 3 ಎಕರೆ ಜಮೀನಿನಿಂದ ಬಂದಾಗಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ಜಯರಾಜ, ನೀನು ತಿಳಿದುಕೊಂಡಿರುವುದು ನಿನ್ನ ತಲೆಗೆಡಿತನ. ಏಕೆಂದರೆ ನನ್ನ ಕಲ್ಲನ್ನು ಅಲುಗಾಡಿಸಲು ಬೇಕಾಗಿರುವ ಒಂದು ಸಣ್ಣ ಕಲ್ಲು. ಅದಕ್ಕೆ ಬಲ್ಲವರು ಹೇಳ್ತಾರೆ ಸಣ್ಣಕ್ಕೆ ಸಾವಿರ ಆನಮದಂತ. ಅಷ್ಟೇ ನೀನು ಕಟ್ಟುತ್ತಿರುವ ಬೇಟೆಯಲ್ಲಿ ನಿನ್ನ 3 ಎಕರೆ ಜಮೀನು ತರು. ಬೇಕಾಗಿರುವ ನನ್ನ 3 ಎಕರೆ ಜಮೀನು ಮಾತ್ರ ಮರೆಯಬೇಡ. ಅದನ್ನು ಅರಿತ ತಾನೇ ಬೇಲಿಯಾಗಿಸಿದ್ದು. ನೋಡು ಅರ್ಜುನ, ಇನ್ನು ಕಾಲ ಮಿಂಚಲ್ಲ. ಕೇಳು, ನಿನಗೆ ಎಷ್ಟು ಹಣ ಬೇಕು ಕೇಳು, ಕೊಡುತ್ತೇನೆ. ಆದರೆ ಕೊಡುವುದಿಲ್ಲ ಅಂತ ಮಾತ್ರ ಅನ್ನಬೇಡ. ಏಕೆಂದರೆ ಬಿಡುವ ಗಂಡು ಈ ಕೈ ರಾಜನಲ್ಲ. ನೋಡು ತಮ್ಮ ಅರ್ಜುನ, ಆನೆಯಾಗಿ ಹುಟ್ಟೆ ತಿನ್ನೋ ಬದಲು ಹೀಗೆಯಾಗಿ ಹುಟ್ಟೆ ಸಕ್ರಿ ತಿನ್ನೋದು ನೋಡ್ಲೆ ಸಮಾನ. ನಿಮ್ಮ ಒಟ್ಟು ಹೊಲಕ್ಕೆ ಎಷ್ಟು ಲೆಕ್ಕ ಬೇಕು ಕೇಳುವ ತಮ್ಮ. ಕೊಡಾಕ ರೆಡಿಯಾಗಿದ್ದಾರೆ. ಇಲ್ಲೇ ಬಗೆಹರಿಸಿಕೊಳ್ಳೋಣ. ಏನಂತೀವೋ ತಮ್ಮ? ಒಬ್ಬನಿಗೆ ಸಾಕು ಅನ್ನೋದು ಗೊತ್ತಾಗಲ್ಲ ಅಂದಾಗ ನೀವೇ ಎಷ್ಟು ಕೊಡ್ತೀರಿ ಅಂತ. ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ, ಬಟ್ ನಮಗೆ ಆ ಹೊಲ ಬೇಕು ಅಷ್ಟೇ. ಮಾತನಾಡು. ನೋಡು ತಮ್ಮ ಅರ್ಜುನ, ಒಟ್ಟು 3 ಎಕರೆ ಹೊಲಕ್ಕೆ 3 ಲಕ್ಷ ಹಣ ಕೊಡುತ್ತೇವೆ. ಜೊತೆಗೆ ನಿಮ್ಮ ತಮ್ಮ ಓದಿದ್ದನಲ್ಲ, ಅವನಿಗೆ ಒಂದು ಕೆಲಸ ಕೊಡ್ತೇವೆ. ನೀನು ನಿನ್ನ ಮನಸ್ಸಿಗೆ ಸಂತೋಷ ಆಗುವಂಗ ಒಂದು ಒಳ್ಳೆ ಹುಡುಗಿಯನ್ನ ಏರ್ಪಾಡು ಮಾಡ್ತೀವಿ. ಈಗಿನ ಕಾಲಕ್ಕ ಇದೆಲ್ಲ